ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಅಂದ್ರೆ ಏನು ಅಂತ ಒಂದು ವ್ಯಾಖ್ಯಾನ ಕೊಡುತ್ತೆ. ಅದ್ರ ಪ್ರಕಾರ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ದೈಹಿಕ, ಮಾನಸಿಕ ಮತ್ತೆ ಸಾಮಾಜಿಕ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸದೃಢರಾಗಿದ್ರೆ ಮಾತ್ರ ಅಂತಹ ವ್ಯಕ್ತಿಯನ್ನ ಸಂಪೂರ್ಣವಾದಂತಹ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳ್ತಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ವ್ಯಾಖ್ಯಾನವನ್ನ ಕೊಡುತ್ತೆ. ಅಂದ್ರೆ ದೈಹಿಕ ಆರೋಗ್ಯನೂ ಮುಖ್ಯ, ಮಾನಸಿಕ ಆರೋಗ್ಯನೂ ಮುಖ್ಯ, ಸಾಮಾಜಿಕ ಆರೋಗ್ಯನೂ ಮುಖ್ಯ. ದೈಹಿಕ ಆರೋಗ್ಯ ಅಂದ್ರೆ ನಮ್ಮ ದೇಹದ ಆರೋಗ್ಯ, ದೇಹಕ್ಕೆ ಏನೆಲ್ಲ ಕಾಯಿಲೆಗಳು ಬರುತ್ತೆ ಅದ್ರ ಬಗ್ಗೆ ಅದು ಮಾತಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಸಾಮಾಜಿಕ ಆರೋಗ್ಯ ಅಂದ್ರೆ ಸೋಷಿಯಲ್ ಹೆಲ್ತ್. ನಿಮ್ಗೆಲ್ರಿಗೂ ಗೊತ್ತು, ಮನುಷ್ಯ ಸಮಾಜ ಜೀವಿ, ಸಂಘ ಜೀವಿ. ಒಬ್ಬಟ್ಟಿಯಾಗಿ ಅವ್ನು ಯಾವತ್ತೂ ಬದುಕಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಬದುಕುವಾಗ ನಮ್ಮ ಕುಟುಂಬದಲ್ಲಿ, ನೆರೆಹೊರೆಯಲ್ಲಿ, ಸಮಾಜದಲ್ಲಿ ನಾಗರಿಕರಾಗಿ ನಾವು ಹೇಗೆಲ್ಲ ಇರಬೇಕು, ಹೇಗೆಲ್ಲ ಇರಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿಯ ಸಾಮಾಜಿಕ ಆರೋಗ್ಯ ಅಂತ ಹೇಳ್ತೀವಿ. ದೈಹಿಕ ಆರೋಗ್ಯ ಕೆಟ್ಟರೆ ಅದು ಸಾಮಾಜಿಕ ಆರೋಗ್ಯ, ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಸಾಮಾಜಿಕವಾಗಿ ನಾವು ಯಾವುದಾದ್ರು ಸಮಸ್ಯೆಗೆ ಸಿಕ್ಕಾಕೊಂಡ್ರೆ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಈ ಮೂರು ಕಾಂಪೋನೆಂಟ್ಸ್ ಕೂಡ ಒಂದಕ್ಕೊಂದು ಅಂತರ್ ಸಂಬಂಧ ಹೊಂದಿರುತ್ತೆ. ಮಾನಸಿಕ ಆರೋಗ್ಯ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ರಸ್ತೆ ಬದಿಯಲ್ಲಿ ಅಥವಾ ಯಾವುದೋ ಸಾರ್ವಜನಿಕ ಸ್ಥಳಗಳಲ್ಲಿ ತನ್ನ ಬಗ್ಗೆ ತನಗೆ ಏನು ಪ್ರಜ್ಞೆ ಇಲ್ಲದೆ ತುಂಬಾ ಕೊಳಕಾಗಿರೋ ಬಟ್ಟೆಗಳನ್ನ ಹಾಕೊಂಡು ಅವ್ರ ಪಾಡ್ಕೊಂಡು ಕೂತಿರ್ತಾರೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ. ಅದಷ್ಟೇ ಅಂತ ನಾವೆಲ್ಲರೂ ಅನ್ಕೊಳ್ತೀವಿ. ಆದ್ರೆ ಅದನ್ನ ಹೊರತುಪಡಿಸಿ ನೂರಾರು ರೀತಿಯ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅವ್ರ ಮನಸ್ಸು ತುಂಬಾ ದೊಡ್ಡದು. ಇದನ್ನೆಲ್ಲ ಮಾತಾಡ್ತಿರ್ತೀವಲ್ಲ, ಮನಸ್ಸು ಎಲ್ಲಿದೆ? ಆದ್ರೆ ಮನಸ್ಸು ಅಂತ ಮಾತಾಡುವಾಗ ನಾವು ಯಾವ ಅಂಗ ಮುಟ್ಕೊಂಡು ಮಾತಾಡ್ತೀವಿ? ನನ್ನ ಮನಸ್ಸು ತುಂಬಾ ಕೆಟ್ಟೋಗಿದೆ, ನನ್ನ ಮನಸ್ಸು ತುಂಬಾ ನೋಡ್ತಾ ಇದೆ. ಹಾಗಾದ್ರೆ ಎಲ್ಲಿದೆ ಮನಸ್ಸು? ಹೃದಯದಲ್ಲಿದ್ಯಾ, ತಲೆಯಲ್ಲಿದ್ಯಾ? ಖಂಡಿತ ಮನಸ್ಸು ಹೃದಯದಲ್ಲಿಲ್ಲ, ಮೆದುಳಲ್ಲಿದೆ. ಸಾಹಿತ್ಯಿಕವಾಗಿ ಲಿಟ್ರೇಚರ್ ಅಲ್ಲಿ ಹೃದಯವನ್ನ ಪ್ರೀತಿ, ಮನಸ್ಸು ಅಂತ ಬಳಸಿ ಆ ಅಂಗನ ಕನೆಕ್ಟ್ ಮಾಡಿದ್ದಾರೆ ಅಷ್ಟೇ. ಆದ್ರೆ ಮನಸ್ಸು ಅನ್ನುವಂತ ವಿಶೇಷವಾದಂತ ಅಂಗ ನಮ್ಮ ದೇಹದಲ್ಲಿಲ್ಲ, ಮೆದುಳನ್ನೇ ನಾವು ಮನಸ್ಸು ಅಂತ ಕರೆಯುವಂಥದ್ದು. ಸೃಷ್ಟಿ ಹೇಗಿದೆ ನೋಡಿ, ನಾವು ಎಲ್ಲ ಅಂಗವನ್ನ ಈಸಿಯಾಗಿ ರೀಚ್ ಆಗ್ಬೋದು. ಜಾಸ್ತಿ ಪ್ರೆಷರ್ ಬಿದ್ರೆ ಹೃದಯಕ್ಕೂ ನಾವು ಟಚ್ ಆಗ್ಬೋದು, ಏನಾದ್ರು ಚುಚ್ಚಿದ್ರೆ ಹೃದಯಕ್ಕೂ ಹೋಗುತ್ತೆ. ಆದ್ರೆ ಮೆದುಳನ್ನ ರೀಚ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ದೇವರು ತುಂಬಾ ಸೇಫ್ಟಿ ಲಾಕರ್ ಅಲ್ಲಿ ಇಟ್ಟಿದ್ದಾರೆ ಮೆದುಳನ್ನ. ತಲೆಗೆ ಪೆಟ್ಟು ಬಿದ್ದಾಗ ಮೆದುಳಿಗೆ ಪೆಟ್ಟು ಬೀಳೋಂತ ಒಂದು ಪರಿಸ್ಥಿತಿ ಬರ್ಬೇಕು ಅಂತ ಹೇಳಿದ್ರೆ ತುಂಬಾ ಬಲವಾದಂತ ಪೆಟ್ಟು ಬೀಳ್ಬೇಕು. ಸಣ್ಣ ಪುಟ್ಟ ಪೆಟ್ಟುಗಳಿಗೆ ನಮ್ಮ ದೇಹದ ಎಲ್ಲ ಅಂಗ ರೆಸ್ಪಾಂಡ್ ಮಾಡುತ್ತೆ. ಆದ್ರೆ ಮೆದುಳು ತುಂಬಾ ಬಲವಾದ ಪೆಟ್ಟು ಬಿದ್ದಾಗ ಮಾತ್ರ ರೆಸ್ಪಾಂಡ್ ಮಾಡುವಂಥದ್ದು. ಮತ್ತೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಪದೇ ಪದೇ ಆಗುವಂತಹ ನೋವುಗಳು, ಒತ್ತಡಗಳು, ಅಹಿತಕರ ಘಟನೆಗಳು, ಹತಾಶೆಗಳು, ಆಘಾತಗಳು, ಇದೆಲ್ಲವೂ ಕೂಡ ಮಾನಸಿಕ ಕಾಯಿಲೆಗಳು ಬರೋದಕ್ಕೆ ಕಾರಣ ಆಗುತ್ತೆ. ಮಾನಸಿಕ ಕಾಯಿಲೆ ಬರೋದಕ್ಕೆ ಇದೇ ಪರ್ಟಿಕ್ಯುಲರ್ ಕಾರಣ ಅಂತ ಹೇಳಕ್ಕಾಗಲ್ಲ. ಜೊತೆಗೆ ವಂಶ ಪಾರಂಪರ್ಯವಾಗೂ ಕೂಡ ಮಾನಸಿಕ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಮಾನಸಿಕ ಕಾಯಿಲೆ ಇದ್ರೆ ಆ ವಂಶವಾಹಿಗಳಿಂದ ಆ ವ್ಯಕ್ತಿಯಲ್ಲೂ ಕೂಡ ಮಾನಸಿಕ ಕಾಯಿಲೆಗಳು ಬರೋ ಸಾಧ್ಯತೆಗಳಿರುತ್ತೆ. ಇದೆಲ್ಲ ಮಾನಸಿಕ ಕಾಯಿಲೆಗೆ ಕಾರಣ.